ನಾನೀಗ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಜೊತೆ ಇದ್ದೇನೆ. ಮಾಹಿತಿಯನ್ನು ತಿಳ್ಕೊಳ್ಬೇಕು. ಅಲ್ಲ, ಜೇನು ಅಂತ ಕಂಡು ಕೂಡಲೇ ಅದರ ಗೂಡು ಎಲ್ಲಿ ಇರ್ತದಂತೆ, ನೀವು ಹೇಗೆ ಅದನ್ನು? ಸಾಧಾರಣವಾಗಿ ಈ ರೀತಿಯ ಇದೆ ಹಿಕ್ಕಿ ಅಂತವೆ, ಜೇನು ಹಿಕ್ಕಿ ಅಂತ ಹೇಳ್ತೇವಲ್ಲ, ಈ ಟೈಪ್ ಮಾಡ್ತಾ ಇರ್ತಾವೆ. ಏನು ಜೇನು ಎಲ್ಲ ಹತ್ರ ಇದೆಯಾ ಅದರ ಒಂದು 100 ಮೀಟರ್ ವ್ಯಾಪ್ತಿ ಒಳಗೆ. ಇದು ಜೇನು ಹಿಕ್ಕೆ ಆಗುತ್ತೆ. ಈ ಎಲೆಯಲ್ಲಿ ಬಿದ್ದಿದೆ ನೋಡಿ. ಈಗ ಈ ಹಿಕ್ಕೆಯನ್ನು ನೋಡಿದ್ರಿ ನೀವು? ಇದರ ಮೇಲೆ ಇರುವಂತದ್ದೆಲ್ಲ ಜೇನಿನ ಹಿಕ್ಕೆ. ಇದು ಅಂದ್ರೆ ಅದೇನಂದ್ರೆ ಆ ಜೇನು ಗೂಡಿ ಹೋಗಿ ಬಂದು ಮಾಡ್ಬೇಕಾದ್ರೆ ಆಹಾರ ತರಲಿಕ್ಕೆ ಅವು ಈ ರೀತಿ ಒಂದು ವಿಸರ್ಜನೆ ಮಾಡ್ತದೆ, ಮಲ ವಿಸರ್ಜನೆ. ಆ ಮಲ ವಿಸರ್ಜನೆ ಮಾಡಿದ ಹೊತ್ತಿಗೆ ನಮ್ಗೆ ಹತ್ತು ಎಲ್ಲೇ ಹುಡುಕಿರೋ ನಾವು ಮರ ಇರ್ಬೋದು, ಹೊಟ್ಟೆ ಮರ ಅಥವಾ ಹುತ್ತ ಅಥವಾ ಈ ರೀತಿ ದರ ಇರುತ್ತಲ್ಲ, ಕೊಳ್ಳಿದೇಳಾದ್ರೆ ಅಲ್ಲಿ ಇರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅದನ್ನು ಹುಡ್ಕೊಂಡು ಹೋಗ್ತೀರಿ ನೀವು? ಅದು ಹುಡ್ಕೊಂಡ್ರೆ ಸಂಜೆ ಟೈಮು ಮತ್ತು ಬೆಳಗಿನ ಟೈಮ್ ಆದ್ರೆ ಮಾತ್ರವ ಹೆಚ್ಚಿನ ಕೆಲಸ ಮಾಡ್ತವೆ. ಸಂಜೆ ಮತ್ತು ಬೆಳಿಗ್ಗೆ ಬಿಸಿಲು ಟೈಮಲ್ಲಿ ಅಲ್ಲಿ ಅದಕ್ಕೆ ಬಿಸಿಲು ತಡೆಯೋ ತಾಕತ್ತಿರಲ್ಲ, ಹಾಗೆ ಹೊರಗಡೆ ಬರಲ್ಲ. ಓಕೆ. ಉದಾಹರಣೆ ನಿಮ್ಗೆ ತೋರಿಸ್ನಲ್ಲ ಜೇನನ್ನ ನೋಡಿ, ಇಲ್ಲಿ ಕ್ಲಿಯರ್ ಆಗಿದೆ. ಈ ಟೈಪ್ ಇದೆಯಲ್ಲ, ಇದು ಜೇನಿನ ಹಿಕ್ಕೆ. ಇದೆ ಇದಲ್ಲವಾ? ಅದ್ರದ್ದೇ ಇದೆ ಈ ರೌಂಡ್ ಬರುವಂತದ್ದು. ಅದೇ ಜೇನಿನ ಹಿಕ್ಕೆ. ಇದು ನಮಗೆ ನೋಡಿ ಇಲ್ಲ ಸಮೀಪದಲ್ಲಿದೆ ಒಂದು ಜೇನು. ಬಹಳ ಸೂಕ್ಷ್ಮವಾಗಿ ಅದನ್ನು ಹಿಡಿಬೇಕು, ಇಲ್ಲಾಂದ್ರೆ ಕಚ್ಚಿ ಬಿಡುತ್ತೆ. ಜೇನನ್ನು ಹಿಡಿಬೇಕು. ನಿಧಾನ ಹಿಡ್ಕೊಂಡು ಈ ಪಂಜೆ ದಾರ ಬರುತ್ತಲ್ಲ, ದಾರ, ಆ ದಾರವನ್ನ ಒಂದು ಕಾಲಿ ಸ್ವಲ್ಪ ಸುತ್ತಿ ಜೇನಿನ ಕಾಲಿಗೆ ಸುತ್ತುತ್ತೀರಿ, ಜೇನು ಹುಳದ ಕಾಲಿಗೆ ಸುತ್ತುತ್ತೀರಿ. ಅದನ್ನ ಸುತ್ತದು ಅಂದ್ರೆ ಬಹಳ ಉದ್ದಿಡಬಾರ್ದು. ಒಂದು ಜೇನು ಅಂದ್ರೆ 12 ಇಂಚ್ ಸುತ್ತಿದ ನಂತರ ಅದು ನೇತಾಡ್ತಾ ಇರಬೇಕು. ಅದು ಸ್ವಲ್ಪ ಒಂದು 6 ಇಂಚಿನಷ್ಟು ನೇತಾಡ್ತಾ ಇರಬೇಕು. ಅದು ಏನಾಗತ್ತಂದ್ರೆ ನಾವು ಅದು ಕೊಟ್ಟು ಬಿಟ್ಟಿದ ನಂತರ ಅದಕ್ಕೆ ಭಯದಿಂದವ ಡೈರೆಕ್ಟ್ ತನ್ನ ಗೂಡಿನ ಬದಿಗೆ ಹೋಗ್ತದೆ. ಅದು ಓಹೋ, ಇದು ಮಕರಂದ ಹೀರ್ಲಿಕ್ಕೆ ಬಂದದ್ದು ಸೀದಾ ಹೆದ್ರಿ ಅದರ ಗೂಡಿಗೆ ಹೋಗ್ತದೆ. ಡೈರೆಕ್ಟ್ ತನ್ನ ಗೂಡಿಗೆ ಹೋಗ್ಬಿಡುತ್ತದೆ. ನಮಗೆ ಈ ದಿಕ್ಕಿನಲ್ಲಿ ಇದೆ ಅಂತ ಹೇಳಿ ಪತ್ತೆ ಮಾಡಬಹುದು. ಗೂಡನ್ನ ಪತ್ತೆ ಮಾಡಬಹುದು. ಇದೇ ದಿಕ್ಕಿನಲ್ಲಿ ಅವು ಏನಾಗ ಹೆದರ್ಕೊಂಡು ಡೈರೆಕ್ಟ್ ಜೀವ ಬಂದ ತಮ್ಮ ಗೂಡಿಗೆ ಹೋಗ್ಬಿಡ್ತಾವೆ. ಈ ಮನುಷ್ಯರ ಬುದ್ಧಿವಂತಿಕೆ ಅಂದ್ರೆ ಎಂತದು ಅಲ್ವಾ ವಿಶೇಷ. ಅಲ್ಲ, ಈಗ ಅದು ಎಷ್ಟು ದಿನಕ್ಕೊಮ್ಮೆ ನೀವು ತೆಗಿತೀರಿ? ನಾನು ಈಗ ಅದನ್ನು ತೆಗಿತೇನೆ. ಅದನ್ನು ತೆಗಿದಂದ್ರು ಏಪ್ರಿಲ್ ಮೇದಲ್ಲಾದ್ರೆ ಈ ಮರದಿಂದ ತುಪ್ಪ ಫುಲ್ ಮಾಡಿರ್ತವೆ. ಏಪ್ರಿಲ್ ಮೇ ಮಳೆ ಹಿಡಿಯೋದು ಬಾಕಿ ಹೋಗ್ತದೆ. ಅವ್ರದ್ದು ಸಂತಾನ ಅಭಿವೃದ್ಧಿ ಜಾಸ್ತಿ ಹೋಗುದು. ಮೊಟ್ಟೆ ಹೂವು ಮೊಟ್ಟೆ ಇರೋದು, ತುಪ್ಪ ಇರಲ್ಲ. ತುಪ್ಪನೇ ಅಧಿಕಾರ ಸಿಗಬೇಕಾದ್ರೆ ಏಪ್ರಿಲ್ ಮೇಲೆ ಬರ್ತದೆ. ಒಳ್ಳೆಯದು. ನೀವು ಅದು ತೆಗಿವಾಗ ಅವುಗಳ ಜೇನಿನ ರಾಣಿಗೆ ಅದಕ್ಕೆ ತೊಂದರೆ ಆಗದಾರಾಗೆ ನೋಡ್ಕೊಳ್ತೀರಿ. ನಾವು ನಮ್ಮ ಬಾಯಿಗೆ ಉಬ್ಬಿಸಿ ಬಿಟ್ರೆ, ವಾತಾವರಣ ಕೊಟ್ಟು ಉಬ್ಬಿಸಿ ಬಿಟ್ರೆ ಹುಳು ಅಷ್ಟು ರಕ್ತ ಬಿಟ್ಟು ಬಾಯಿಯಿಂದ ಉಬ್ಬಿಸೋದು. ಊದು ಬರೇ ಬಾಯಿ ಗಾಳಿಯಿಂದ ಊದೋದು. ಊದಿ ಬಿಟ್ರೆ ಊದಿದ ನಂತರ ಅಷ್ಟು ರಕ್ತ ಅಷ್ಟು ಬಿಟ್ಟು ಬಿಟ್ಬಿಡ್ತಾವೆ. ಹೋಗ್ತವೆ. ಓಕೆ. ಹೌದಲ್ಲ, ತಟ್ಟಿ ಅಂತ ಹೇಳ್ತೇವೆ ನಾವು. 6-8 ಒಳಗುಂಟು ಅಂದ್ರೆ ಅದು ತುಂಬಾ ಒಳಗೆ ಟೊಳ್ಳು ಉಂಟಂತ ಆಯ್ತು. ಅಲ್ಲಿ ತನಕ ಇದೆ ಅಲ್ಲ? ಓಹೋ. ಅಂದ್ರೆ ಇದೇ ಜೇನುವ ಬೇರೆ ಜೇನು? ತೊಡುವೆ 86 ಹುಳ ಹೊಡೆದಿದೆ ನಿಮ್ಗೆ. ಅದು ಏನಾಯ್ತು? ಅದು ಏನು ಸಮಸ್ಯೆ? ಅಲ್ಲ, ಮತ್ತೆ ಬ್ಲಡ್ ಶುರುವಾಯ್ತಂದ್ರೆ ಮಲದಲ್ಲಿ ಮಲ ಅಂದ್ರೆ ಡಿಸೆಂಟ್ರಿ ಶುರುವಾದಂಗಾಗಿ ಬ್ಲಡ್ ಹೋಗ್ಲಿಕ್ಕೆ ಶುರುವಾಯ್ತು. ಹೀಟ್ ಆಗಿ ಒಂದು ಲೂಸ್ ಮೋಷನ್ ಎಲ್ಲ ಆಯ್ತು. ರಕ್ತ ಮುರಿಯೋದು ಅಂತಾರಲ್ಲ, ಆ ಥರ ಒಂದೇ ದಿವಸ. ವಿಷಯ ಹೇಳಾಗಲ್ಲ. ಮತ್ತೆ ಕಾಲು ಸಂದು ನೋವಲ್ಲ ಇದೆಯಲ್ಲ, ಹೌದು, ಒಂದು ವಾರದಲ್ಲಿ 2-3 ಹುಳ ಕಚ್ಚಿಬಿಟ್ರೆ ಒಳ್ಳೇದು ಆರೋಗ್ಯ. ಹೌದಲ್ಲ? ಎಂತ ಸಂದು ನೋವು ಏನಿಲ್ಲ, ಕೊನೆಗೆ ಉರಿನ ಆಗಲ್ಲ ಅವರಿಗೆ. ಹೌದಲ್ಲ? ಬಂದಂಟಾಗ್ಬಿಡುತ್ತೆ. ಹೌದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಬಹುಶಃ ಅದು ಕಡ್ದದ್ರಿಂದ. ಜೇನು ಈ ಹೂಗಳಲ್ಲಿ ಮಾತ್ರ ಕೂತ್ಕೊಳ್ತದೆ, ಮತ್ತೆ ಯಾವುದೇ ಕಶ್ಮಲದಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಒಂದು ಮಾತಿದೆ. ಇಲ್ಲ, ಅದು ಏನ್ ಗೊತ್ತಾ, ಆಹಾರವಾಗಿ ಉದಾಹರಣೆಗೆ ಈಗ ಕೊಟ್ಟಿಗೆ ಗೊತ್ತೆ ಹರಿತಲ್ಲ, ಹೌದು, ಆ ಗೊತ್ತೆ ನೀರನ್ನು ಆಹಾರವಾಗಿ ಸೇವಿಸ್ತವೆ. ನನ್ನ ಸ್ನೇಹಿತರೊಬ್ರು ಹೇಳಿದ್ರು, ಮನುಷ್ಯನ ಮಲದ ಮೇಲೆ ಕೂಡ ಅವುಗಳು ಕೂತ್ಕೊಂಡದ್ದಿದೆ ಅಂತ ಹೇಳ್ತಾರೆ. ಮಲದ ಮೇಲೆ ನಾ ಇನ್ನು ಇದು ಮಾಡಿ, ಯಾಕಂದ್ರೆ ಅಷ್ಟಿರಂದ್ರೆ ಈ ಇದ್ರಲ್ಲಿ ಏನಾಗ್ತದೆ, ಈ ಗೊಬ್ಬರದ ಇದರಲ್ಲಿ ಸ್ವಲ್ಪ ಅದಕ್ಕೆ ಆಹಾರದ ಇದಿರುತ್ತೆ, ಅಂಶ ಇರುತ್ತೆ ಅದರಲ್ಲಿ. ಈಗ ನೊಣ ಅಷ್ಟೇ ಹೊರತವ, ಜೇನು ನೊಣ ಕೂಡ್ರಲ್ಲ, ಡೈರೆಕ್ಟ್ ನೀರಿನಿಂದ ಹೋಗೋದು ಗೂಡಿಗೆ. ಅದು ನೀರಿಗೆ ಬಂದು ಡೈರೆಕ್ಟ್ ಗೂಡಿಗೆ ಹೋಗುದೇ. ಯಾಕೆ ಅದು
ಅಂದ್ರೆ ನೀರನ್ನು ಕುಡ್ಕೊಂಡು ನಿತ್ಯ ಕುಡ್ಕೊಂಡು ತಕ್ಷಣ ಇದಕ್ಕೆ ಹೋಗ್ತಾವ. ಒಟ್ಟೆ ಈ ಹೂವಿಗೆ ಬಂದ ಹಂಗಲ್ಲ, ಇವತ್ತು ಈಗ ಒಂದು ಮರದಲ್ಲಿ ಕೊಯ್ತಾ ಇದ್ರೆ 10 ನಿಮಿಷಕ್ಕೆ ಮತ್ತೊಂದು ಮರಕ್ಕೆ ಹೋಗ್ತಾವ. ಇಲ್ಲಿ ತಮ್ಗೆ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಮರಕ್ಕೆ ಹೋಗಿ ಹೂ ಕೊಯ್ತಾವ. ನೀವು ಎಷ್ಟು ವರ್ಷದಿಂದ ಈ ಕಾಡಿನೊಳಗೆ ಈ ಸಂಚಾರ ಮಾಡ್ತಾ ಈ ಅನುಭವ ಪಡೆದಿದ್ದೀರಿ ಸರ್? ನಾನೀಗ ನನಗೀಗ 60 ವರ್ಷ. 60 ವರ್ಷ ಅಂದ್ರೆ ಸಾಧಾರಣವಾಗಿ ಕನ್ನಡ ಶಾಲೆ ಬಿಟ್ಟಲಾಗೈತಿ ನಾನು ಕಾಡಲ್ಲಿ ಇದ್ದವನೇ ಹೇಳ್ದಂಗೆ. ಓಹೋ, ಅಂದ್ರೆ ಸಾಮಾನ್ಯ ಒಂದು 40 ವರ್ಷ 40 ವರ್ಷದ ಕಾಡಿನ ಅನುಭವ ಇದೆ ನಿಮ್ಗೆ. ಸಾಕಷ್ಟು ಈ ಏರಿಯಾದಲ್ಲಿ ಈ ಅಂದ್ರೆ ಕೊಚ್ಚಿಗಳು ಹೇಳಲ್ಲ ಅಲ್ಲ ಅಲ್ಲ ಹೌದು. ಅಂದ್ರೆ ಈ ಕಾಡಿನ ಅನುಭವ ಅಂದ್ರೆ ಸಾಧಾರಣವಾಗಿ ಎಲ್ಲರೂ ನಮ್ಮ ಹತ್ರ ಅಂದ್ರೆ ಬಂದು ಕೇಳ್ತಾರೆ. ಯಾವುದೇ ಇದಾದ್ರೆ ಏರಿಯಾ ಯಾವ್ದು ಗಡಿ ಎಲ್ಲಿದೆ, ಬೆಟ್ಟದ ಗಡಿ ಎಲ್ಲ, ಬೆಟ್ಟದ ಗಡಿ ಸಂಬಂಧಪಟ್ಟ ಎಷ್ಟು ಬರ್ತದೆ ಅದೆಲ್ಲವ ನನ್ನ ಹತ್ರ ಮಾಹಿತಿ ತಗೊಳ್ತಾರೆ. ನಮ್ಗೆ ನೋಡಿ ಗೊತ್ತಿರುತ್ತೆ ಎಲ್ಲೆಲ್ಲ ಬಾಂಧಿದೆ ಅಂತ ಹೇಳ್ತಾರೆ. ಹಾಗೆ ಹೋಗೋಣ. ದೊಡ್ಡ ಕಣಿವೆ ಎಲ್ಲ ಇದು. ಹೌದಾ? ಇಲ್ಲ, ನಾನು ಮರ ಇಟ್ಕೊಂಡಿದ್ದೇನೆ. ಅದು ಮೇಲ್ಗಡೆ ನೀರು ಬರ್ತಾ ಇದೆ. ಇದು ಏರ್ ಪೈಪ್ ಅಲ್ಲ? ಅಲ್ಲಿ ನೋಡಿದ್ರೆ ನೀರಾ? ಅಲ್ಲಿಂದ ಬಂದದ್ದು ಇಲ್ಲಿ ಬರ್ತದೆ, ಇಲ್ಲಿ ಬಂದು ಈ ಕಣಿವೆ ಮೂಲಕ ಹೋಗ್ತದೆ. ಮತ್ತೆ ಏರ್ ಬಿಡ್ಲಿಕ್ಕೆ ಇದು. ಓಕೆ.